ಓಕೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್, ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇಂಗ್ಲಿಷ್ ಗ್ರಾಮರ್ನಲ್ಲಿ ಇರ್ತಕ್ಕಂಥದ್ದು ಎಲ್ಲ ಡೌಟ್ಸ್ಗಳನ್ನು ಏನು ಮಾಡೋಣ ಅಂದ್ರೆ ನಾವು ಕೆಲವೊಂದಿಷ್ಟು ವಿಡಿಯೋಗಳು ಇನ್ನೇನು ಅಪ್ಲೋಡ್ ಮಾಡ್ತೇವೆ ಎಲ್ಲವನ್ನ ಕ್ಲಿಯರ್ ಮಾಡಿಬಿಡೋಣ. ಅದೇ ರೀತಿಯಾಗಿ ಏನಾಗ್ತದ, ಇಲ್ಲಿರ್ತಕ್ಕಂಥ ರೂಲ್ಸ್ ಯಾವುವು, ರೆಗ್ಯುಲೇಷನ್ಸ್ ಯಾವುವು, ಸಣ್ಣ 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 ಕ್ವಶನ್ಸ್ಗಳಿಂದ ಏನು ಮಾಡೋಣ ಅಂದ್ರೆ ದೊಡ್ಡ ಮಟ್ಟದ ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಅದೇ ರೀತಿಯಾಗಿ ಈ ಒಂದು ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಶನಿವಾರ ಕೂಟದಲ್ಲಿ ಇರ್ತದೆ. ಈ ಸಲ 85ಕ್ಕಿಂತ ಹೆಚ್ಚಿಗೆ ಸ್ಟೂಡೆಂಟ್ಸ್ಗಳನ್ನ ಏನು ಮಾಡ್ಯಾವ ಸೆಲೆಕ್ಷನ್ ಮಾಡಿದ್ದೇವೆ. ಅದೇ ರೀತಿಯಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ಓಕೆ, ಆರ್ಟಿಕಲ್ ಬೇಸ್ಡ್ ಕ್ವಶನ್ಸ್. ಆರ್ಟಿಕಲ್ ಅಂದ್ರೆ ಏನ್ರಿ, ಎ ಆ್ಯಂಡ್ ದ ಅಂತಕ್ಕಂಥ ಆರ್ಟಿಕಲ್. ಇವು ಮೂರು ಏನದಾವ ಅಂದ್ರೆ ಆರ್ಟಿಕಲ್ ಅದಾವ. ಈ ಬೇಸ್ಡ್ ಕ್ವಶನ್ಸ್ಗಳನ್ನ ಏನು ಮಾಡೋಣ ಅಂದ್ರೆ ಈ ಒಂದು ವಿಡಿಯೋ ಒಳಗೆ ಏನು ಮಾಡೋಣ್ರಿ ಸಾಲ್ವ್ ಮಾಡೋಣ. ಈ ಒಂದು ಬೇಸ್ಡ್ ಕ್ವಶನ್ಸ್ಗಳನ್ನ ಏನು ಮಾಡೋಣ್ರಿ ಈ ಒಂದು ವಿಡಿಯೋ ಒಳಗೆ ಸಾಲ್ವ್ ಮಾಡೋಣ. ಓಕೆ, ಹಂಗಿದ್ರೆ ನೋಡೋಣ್ರಿ. ಇನ್ನೊಮ್ಮೆಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋಗೆ ಲೈಕ್ ಮಾಡ್ರಿ. ಅದೇ ರೀತಿಯಾಗಿರ್ತಕ್ಕಂತಹ ಕ್ವಶನ್ಸ್ಗಳನ್ನ ಬಹಳಷ್ಟು ಲಕ್ಷ ಕೊಟ್ಟು ಏನು ಮಾಡ್ರಿ ಕೇಳ್ರಿ. ಓಕೆ, ನೋಡ್ರಿ. ಶಿ ಬಾಟ್ ಡ್ಯಾಶ್ ಅಂಬ್ರೆಲಾ ಎಸ್ಟರ್ಡೇ. ಎ ಬರ್ತೈತೆ, ಆ್ಯನ್ ಬರ್ತೈತೆ, ದ ಬರ್ತದೆ ಅಂತ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಎಲ್ಲಿ ಬಳಸ್ತೀವ್ರಿ, ಎಲ್ಲಿ ಬಳಸ್ತೀವ್ರಿ, ಅಂತಕ್ಕಂಥದ್ದನ್ನ ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಇದ್ದಾಗ ಬಳಸ್ತೀವಿ. ಎಲ್ಲಿ ಬಳಸ್ತೀವ್ರಿ, ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಇದ್ದಾಗ ಏನು ಬಳಸ್ತೀವ್ರಿ, ಬಳಸ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಪೆನ್, ಬುಕ್ ಅಂತಕ್ಕಂಥ. ಓಕೆ, ಆ್ಯನ್ ಅಂತಕ್ಕಂಥದನ್ನ ಎಲ್ಲಿ ಬಳಸ್ತೀರಿ ಅಂದ್ರೆ ಓವೆಲ್ ಸೌಂಡ್ ಬಂದಾಗ ಏನು ಬಳಸ್ತೀರಿ, ಆ್ಯನ್ ಬಳಸ್ತೀರಿ. ಎಲ್ಲಿ ಬಳಸ್ತೀರಿ, ಓವೆಲ್ ಸೌಂಡ್ ಬಂದಾಗ ಏನು ಬಳಸ್ತೀರಿ, ಆ್ಯನ್ ಅಂತಕ್ಕಂಥದ್ದು ಬಳಸ್ತೀರಿ. ಓವೆಲ್ ಸೌಂಡ್ ಅಂದ್ರೆ ಯಾವ್ರಿ, ಓವೆಲ್ ಸೌಂಡ್ ಅಂದ್ರೆ ಯಾವ್ರಿ, ಓವೆಲ್ ಎಷ್ಟು ಅದಾವ್ರಿ, ಎ ಇ ಐ ಓ ಯು, 5 ಓವೆಲ್ ಅದಾವ. ಇದರ ಸೌಂಡ್ಗಳು ಮಾತೃಭಾಷೆಯಲ್ಲಿ ಅದಿಂದ ಅಹ ಮಠ ಇರ್ತಕ್ಕಂಥ ಸೌಂಡ್ಗಳು ಬಂದಾಗ ಏನು ಬಳಸ್ತೀವ್ರಿ, ಆ್ಯನ್ ಅಂತಕ್ಕಂಥದ್ದು ಬಳಸ್ತೀವಿ. ಹಂಗಿತ್ತಂದ್ರೆ ಇಲ್ಲಿ ಏನೈತ್ರಿ, ಅಂಬ್ರೇಲಾ ಅಂತೈತಿ. ಯು ಇರೋದ್ರಿಂದ ಯುಮ್ರೇಲಾ ಅಂತೀರಿ. ಯುಮ್ರೇಲಾ ಅನ್ನಕಾಕತಿ ಇಲ್ಲ. ಹೆಂಗ್ ಓದ್ತೀರಿ ಇದನ್ನ, ಅಂಬ್ರೇಲಾ ಹಂಗ ಓದ್ತೀರಿ. ಅಂಬ್ರೇಲಾ ಅಂತಕ್ಕಂಥ ಓದಿದಾಗ ಇಲ್ಲಿ ಯಾವ ಶಬ್ದ ಐತಿ ನೋಡಿ, ಇಲ್ಲಿ ಯಾವ ಶಬ್ದ ಐತ್ರಿ, ಸ್ವರದ ಶಬ್ದ ಐತಿ. ಏನೈತ್ರಿ, ಸ್ವರದ ಉಚ್ಚಾರಣೆ ಐತಿ. ಹಂಗಿದ್ರೆ ಏನ್ ಬಳಸ್ತೀವಿ ಇಲ್ಲಿ, ಆ್ಯನ್, ಏನ್ ಬಳಸ್ತೀವ್ರಿ, ಆ್ಯನ್ ಅಂಬ್ರೇಲಾ ಅಂತಕ್ಕಂಥದ ಬಳಸಿದ್ರೆ ನಮ್ಮ ಆನ್ಸರ್ ಸರಿ ಆಗ್ತದೆ. ಓಕೆ, ಎಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್. ನೆಕ್ಸ್ಟ್ ನೋಡಿ. ಎಸ್ ನೋಡ್ರಿ, ಎಲ್ಲರಿಗೂ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಸ್ವಾಗತ. ಅದೇ ರೀತಿಯಾಗಿ ಏನು ಮಾಡ್ರಿ ಅಂದ್ರೆ ಈ ಸಲ ಏನಾಗೈತೆ ಅಂದ್ರೆ ಮೋರ್ ದನ್ 85 ಸ್ಟೂಡೆಂಟ್ಸ್ ಆರ್ ಸೆಲೆಕ್ಟೆಡ್ ಫ್ರಮ್ ಅವರ್ ಇನ್ಸ್ಟಿಟ್ಯೂಷನ್. 85ಕ್ಕಿಂತ ಹೆಚ್ಚು ಜನ ಏನಾಗ್ಯಾರ ಸೆಲೆಕ್ಷನ್ ಆಗ್ಯಾರ. ಅದೇ ರೀತಿಯಾಗಿ ನೀವು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸ್ಕೊಳ್ಳೋದ್ರಂದ್ರೆ ಬರ್ರಿ, ಜಾಯ್ನ್ ಆಗ್ರಿ. ಎಲ್ಲಾ ತರನಾಗಿರ್ತಕ್ಕಂಥ ಫೆಸಿಲಿಟಿಗಳು ಇರ್ತಾವ. ವೀಕ್ಲಿ ಟೆಸ್ಟ್ಗಳು ಕಂಡಕ್ಟ್ ಮಾಡ್ತೀವಿ. ಮಾಕ್ ಟೆಸ್ಟ್ಗಳನ್ನು ನಿಮಗೆ ಯಾವ ಥರ ಕಂಡಕ್ಟ್ ಮಾಡ್ಬೇಕಂತಕ್ಕಂಥದ್ದು, ಟೈಮ್ ಸೇವಿಂಗ್ ಯಾವ ಥರ ಮಾಡಬೇಕು, ಎಲ್ಲ ಮ್ಯಾಥಮೆಟಿಕ್ಸು, ರೀಸನಿಂಗು, GK, ಇಂಗ್ಲೀಷು, ಟಾಪ್ ಟೀಚರ್ಸ್ಗಳು ನಿಮಗೆ ಏನಾಗ್ತಾರೆ ಇಲ್ಲಿ ಅವೈಲೇಬಲ್ ಅದಾರ. ಬನ್ನಿ ಒಂದ್ಸಲ ವಿಸಿಟ್ ಮಾಡ್ರಿ. ಇಲ್ಲಿರ್ತಕ್ಕಂತಹ ನಂಬರ್ಗೆ ಏನು ಮಾಡ್ರಿ, ಕಾಂಟ್ಯಾಕ್ಟ್ ಮಾಡ್ರಿ. ಅದೇ ರೀತಿಯಾಗಿ ನಂಬರನ್ನು ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ನಮ್ಮ ಚಾನಲ್ಗೆ ಕಾಂಟ್ಯಾಕ್ಟ್ ಮಾಡಿ ಬರ್ರಿ, ಅಡ್ಮಿಷನ್ ಮಾಡ್ಕೊಳ್ರಿ. ಎಸ್, ಓಕೆ. ಅದೇ ರೀತಿಯಾಗಿ ಏನು ಮಾಡ್ತೀವಿ ಅಂದ್ರೆ ಹಿಂದಿ ಮತ್ತು ಇಂಗ್ಲೀಷ್, ಹಿಂದಿ ಮತ್ತು ಮರಾಠಿ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೂ ಶಿವನೇರಿ ಕೋಚಿಂಗ್ ಸೆಂಟರ್ ಅಂತಕ್ಕಂಥದ್ದು ಇಲ್ಲಿ ಅಗ್ನಿವೀರ್ ಆಗಿರಬಹುದು, SSC GD ಆಗಿರಬಹುದು, ಅನೇಕ ಪರೀಕ್ಷೆಗಳಿಗೆ ನಾವೇನು ಮಾಡ್ತೀವಿ, ಹುಡುಗರನ್ನ ತಯಾರಿ ಮಾಡ್ತಾ ಇರ್ತೀವಿ. ಸೊ ಆದಷ್ಟು ಬೇಗ ಬನ್ನಿ. ಇದೇ ಶಿವನೇರಿಯಲ್ಲಿ ಇದೇ 21 ತಾರೀಕು 16ನೇ ತಾರೀಕು ಮತ್ತು 9ನೇ ತಾರೀಕು ಹೊಸ ಬ್ಯಾಚ್ಗಳು ಕರ್ನಾಟಕ ಕೋಚಿಂಗ್ ಸೆಂಟರಲ್ಲಿ 9ನೇ ತಾರೀಕು, ಶಿವನೇರಿಯಲ್ಲಿ 16ನೇ ತಾರೀಕಿಗೆ ಹೊಸ ಬ್ಯಾಚ್ ಓಪನ್ ಆಗ್ತಾ ಇದೆ. RRB ಅಂತಕ್ಕಂಥದ್ದು ಯಾರು ಅಪ್ಲಿಕೇಶನ್ ಹಾಕಿರಿ ಆದಷ್ಟು ಬೇಗ ಬರ್ರಿ, ನಿಮ್ಮ ಒಂದು ಜಾಬ್ ಅನ್ನ ನಿಮ್ಮದಾಗಿಸಿಕೊಳ್ಳಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹಿ ಈಸ್ ಡ್ಯಾಶ್ ಯೂನಿವರ್ಸಿಟಿ ಸ್ಟೂಡೆಂಟ್. ಈಗ ನಾನು ನಿಮಗೆ ಎ ಎಲ್ಲಿ ಬಳಸ್ಬೇಕು, ಆ್ಯನ್ ಎಲ್ಲಿ ಬಳಸ್ಬೇಕು, ದ ಎಲ್ಲಿ ಬಳಸ್ಬೇಕು ಹೇಳ್ಬಿಟ್ನಿ. ಓಕೆ, ಇಲ್ಲಿ ಏನೈತಿ ಓದ್ರಿ, ಇದು ಏನೈತ್ರಿ, ಯೂನಿವರ್ಸಿಟಿ. ಏನೈತ್ರಿ, ಯೂನಿವರ್ಸಿಟಿ, ಯು ಅಂತ ಹೇಳ್ತೀರಿ. ಬಟ್ ಬಳಸಿದಾರೆ ಏನ, ಯು ಅನ್ನೋದು ಇಂಗ್ಲೀಷ್ ಒಳಗೆ ಓವೆಲ್ ಆತ, ಕನ್ನಡ ಒಳಗೆ ಇದೇನಾದ್ರಿ ವ್ಯಂಜನ ಆತ. ಓಕೆ, ನಾ ಏನು ಹೇಳಿ ನಿಮಗೆ, ಓವೆಲ್ಸ್ ಬಂದಾಗ ಅಂತಲ್ಲ, ಓವೆಲ್ಸ್ ಸೌಂಡ್ ಬಂದಾಗ ಮಾತ್ರ ಏನ್ ಬಳಸಬೇಕು, ಇಲ್ಲಂದ್ರೆ ಏನು ಬಳಸಬೇಕು, ಇಲ್ಲಂದ್ರೆ ಕಣ್ಮುಚ್ಚಿ ಏನು ಬಳಸಬೇಕು, ಬಳಸಿಬಿಡ್ರಿ. ಯೂನಿವರ್ಸಿಟಿ ಸ್ಟೂಡೆಂಟ್, ಯೂನಿವರ್ಸಿಟಿ ಸ್ಟೂಡೆಂಟ್. ಯು ಅಂತಕ್ಕಂಥದ್ದು ವ್ಯಂಜನ ಆಗಿರೋದ್ರಿಂದ ಬರ್ತದೆ, ಏನ್ ಬರೋದಿಲ್ಲ. 100% ನೆನಪಿಟ್ಕೊಂಡ್ಬಿಡ್ರಿ. ಓಕೆ, ಎಸ್, ಏನ್ ಬರ್ತದೆ, ಹಿ ಈಸ್ ಅ ಯೂನಿವರ್ಸಿಟಿ ಸ್ಟೂಡೆಂಟ್. ನೆಕ್ಸ್ಟ್ ನೋಡ್ರಿ, ಹಿ ಪ್ಲೇಸ್ ಡ್ಯಾಶ್ ಕ್ರಿಕೆಟ್ ವೆರಿ ವೆಲ್. ಹಿ ಪ್ಲೇಸ್ ದ ಕ್ರಿಕೆಟ್ ವೆರಿ ವೆಲ್, ಕ್ರಿಕೆಟ್ ವೆರಿ ವೆಲ್, ಆ್ಯನ್ ಕ್ರಿಕೆಟ್ ವೆರಿ ವೆಲ್. ಯಾವಾಗಿರಲು ತಿಳ್ಕೊಂಡ್ಬಿಡ್ರಿ. ಸ್ಪೋರ್ಟ್ಸ್ ನೇಮ್ ಲೈಕ್ ಫುಟ್ಬಾಲ್, ವಾಲಿಬಾಲ್, ಕ್ರಿಕೆಟ್, ಇದು ಯಾವುದೇ ರೀತಿ ಸ್ಪೋರ್ಟ್ಸ್ ನೇಮ್ ಬಂದಾಗ ನಾವೇನು ಮಾಡ್ಬೇಕಂದ್ರೆ ನೋ ಆರ್ಟಿಕಲ್ ಅಂತ ಹೇಳ್ತೀವಿ.
ಯಾವುದೇ ಆರ್ಟಿಕಲ್ ಅನ್ನ ಬಳಸೋಂಗಿಲ್ಲ. ದಿಸ್ ಈಸ್ ಅವರ್ ರೂಲ್ಸ್ ಇನ್ ದ ಆರ್ಟಿಕಲ್ಸ್. ಯಾವುದೇ ಒಂದು ಸ್ಪೋರ್ಟ್ಸ್ ಹೆಸರು ಬಂದಾಗ ನಾವು ಆರ್ಟಿಕಲ್ ಅನ್ನ ಬಳಸಬಾರದು. ಹಂಗಿದ್ದಾಗ ಇಲ್ಲಿ ಏನು ಬರ್ತದ್ರಿ ಆಪ್ಷನ್? ನೋ ಆರ್ಟಿಕಲ್ ಅನ್ನೋದು ಏನಾಕೈತಿ ನಮ್ಮ ಆಪ್ಷನ್ ಆಗ್ತದ. ಓಕೆ, ನೆಕ್ಸ್ಟ್ ನೋಡಿ. ಡ್ಯಾಶ್ ಗೋಲ್ಡ್ ಈಸ್ ಪ್ರೀಶಿಯಸ್ ಮೆಟಲ್. ಇಲ್ಲಿ ಗೋಲ್ಡ್ ಅಂತಕ್ಕಂಥದ್ದು ಏನ್ರಿ? ಗೋಲ್ಡ್ ಅಂತಕ್ಕಂಥದ್ದೇನು ಮಟೇರಿಯಲ್ ನೌನ್. ಮಟೇರಿಯಲ್ ನೌನ್ ಆಗಿರೋದ್ರಿಂದ ಇನ್ನು ಜನರಲ್ ಸೆನ್ಸ್ ಒಳಗೆ ಹೇಳತ್ತೀನಿ ಏನ್ರಿ? ಜನರಲ್ ಸೆನ್ಸ್ ಒಳಗೆ ಹೇಳತ್ತೀರಿ. ಜನರಲ್ ಸೆನ್ಸ್ ಒಳಗೆ ಮಟೀರಿಯಲ್ ನೌನ್ ಇದ್ದಾಗ ಅಲ್ಲಿ ಏನು ಬರ್ತದೆ ಆನ್ಸರ್ ನಮ್ದು? ನೋ ಆರ್ಟಿಕಲ್ ಅಂತಕ್ಕಂಥದ್ದು. ಬಂಗಾರ ತಗೊಂಡಿ, ಬಂಗಾರ ರೇಟ್ ಹೆಚ್ಚಾಗೈತಿ, ಬೆಳ್ಳಿ ರೇಟ್ ಹೆಚ್ಚಾಗೈತಿ. ಓಕೆ, ಐ ಬೌಟ್ ಗೋಲ್ಡ್, ಐ ಬೈ ಗೋಲ್ಡ್, ಐ ಬೈ ದ ಗೋಲ್ಡ್ ಅಂತ ಹೇಳಿದ್ರೆ ಚಲೋ ಅನ್ಸೋದಿಲ್ಲ. ಹಾಗಾಗಿ ನಮ್ಮ ಆನ್ಸರ್ ಏನಾಗ್ತದ? ನೋ ಆರ್ಟಿಕಲ್ ಇರ್ತದ. ಯಾವುದೇ ಮೆಟಲ್ಸ್ಗಳು ಬಂದಾಗ ಜನರಲ್ ಸೆನ್ಸ್ ಒಳಗೆ ಮಾತಾಡುತ್ತಿದ್ದಾಗ ಯಾವುದೇ ನೀವು ಆರ್ಟಿಕಲ್ ಅನ್ನ ಬಳಸೋಂಗಿಲ್ಲ. ಓಕೆ, ವಿಡಿಯೋ ನಿಮಗೆ ಇಷ್ಟ ಆಗಾಕತ್ತಿದ್ರೆ ಲೈಕ್ ಮಾಡ್ರಿ, ಅದೇ ರೀತಿಯಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ. ಗಂಗಾ ಈಸ್ ಡ್ಯಾಶ್ ರಿವರ್. ಸರ್ ಇಂಥವೆಲ್ಲ ಬಂದಾಗ ನಮಗೆ ಭಾಳ ಕನ್ಫ್ಯೂಸ್ ಆಗ್ಕೋರಿ ಸರ್. ಇದೇನೈತ್ರಿ ಇದ ಗಂಗಾ ಅಂತಕ್ಕಂಥ? ಗಂಗಾ ಅಂತಕ್ಕಂಥದ್ದು ಯಾವಾಗ ನಿಮ್ಗೆ ರಿವರ್ ನೇಮ್ ಬರ್ತದ, ಯಾವಾಗ ನಿಮ್ಗೆ ಸಿ ನೇಮ್ ಬರ್ತದ, ಯಾವಾಗ ನಿಮ್ಗೆ ಓಸಿಯನ್ ನೇಮ್ ಬರ್ತದ, ಯಾವಾಗ ನಿಮ್ಗೆ ಮೌಂಟೇನ್ಸ್ಗಳು ಬರ್ತಾವ. ಹಂಗಂದ್ರ ರಿವರ್ ಅಂತ ಬಂದಾಗ ಗಂಗಾ ಬರ್ತದ. ಎಕ್ಸಾಂಪಲ್ ನೋಡ್ರಿ, ಹಂಗ ಸಿ ಅಂತ ಬಂದಾಗ ಅರೇಬಿಯನ್ ಸಿ ಅಂತಕ್ಕಂಥದ್ದು ಬರ್ತದ. ಓಸಿಯನ್ ಬಂದಾಗ ಇಂಡಿಯನ್ ಓಸಿಯನ್ ಅಂತ ಬರ್ತದ. ಇವೆಲ್ಲ ಬಂದಾಗ ಪರ್ಟಿಕ್ಯುಲರ್ ಆಗಿ ಯುವಕರ ಬಗ್ಗೆನ ನೀವು ಮಾತಾಡುವಾಗ ಏನ್ ಬಳಸ್ಬೇಕಂದ್ರೆ ದ ಅಂತಕ್ಕಂಥ ಒಂದು ಡೆಫಿನೈಟ್ ಆರ್ಟಿಕಲ್ ಅನ್ನ ಬಳಸಬೇಕು. ನೇಮ್ ಆಫ್ ದ ರಿವರ್, ಸಿ ಅಂಡ್ ಓಸಿಯನ್ಸ್ ನೇಮ್ ಆರ್ ದೇರ್, ವಿ ಹ್ಯಾವ್ ಟು ಬಿ ಯೂಸ್ ದ ಆರ್ಟಿಕಲ್ ದ ಅಂತಕ್ಕಂಥದನ್ನ ಬಳಸಬೇಕು. ಹಂಗಿತ್ತಂದ್ರ ಇಲ್ಲಿ ಏನ್ ಆರ್ಟಿಕಲ್ ಬರ್ತೈತ್ರಿ? ದ ಅಂತಕ್ಕಂಥದ್ದು ಏನಾಗ್ತದ? ನಿಮ್ಮ ಆನ್ಸರ್ ಆಗ್ತದೆ. ಓಕೆ, ಎಸ್, ನಿಮ್ಗೆ ಐ ಹೋಪ್ ಎಲ್ಲರಿಗೂ ತಿಳಿಯಾಕತ್ತದ ಅಂತ ತಿಳ್ಕೊಂಡಿದ್ದೀನಿ. ಎಸ್, ನೆಕ್ಸ್ಟ್ ನೋಡ್ರಿ. ಶಿ ಈಸ್ ಡ್ಯಾಶ್ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್. ಇಲ್ಲಿ ಬೆಸ್ಟ್ ಅಂತಕ್ಕಂಥದ್ದು ಬಂದಾಗ ಇದು ಯಾವ ಡಿಗ್ರಿ ಅಂತ ಹೇಳ್ತೀರಿ? ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಯಾವ ಡಿಗ್ರಿ ಅಂತ ಹೇಳ್ತೀರಿ? ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ಬರ್ತಕ್ಕಂಥ ಒಂದೇ ಒಂದು ಆರ್ಟಿಕಲ್ ಯಾವ್ದಂದ್ರೆ ಸೂಪರ್ಲೇಟಿವ್ ಬಂದಾಗ ಏನು ಬಳಸ್ತೀರಿ? ಒಂದೇ ಒಂದು ಆರ್ಟಿಕಲ್ ಯಾವ್ದ್ರಿ? ದ ಬೆಸ್ಟ್. ಅವಳು ಏನದಾಳು? ದ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್ ಅಂತಕ್ಕಂಥ. ಓಕೆ, ದ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್ ಅಂತಕ್ಕಂಥ ಇದ್ದಾಗ ಇಲ್ಲಿ ಏನು ಬಳಸ್ತೀರಿ? ದ ಅಂತಕ್ಕಂಥ ಆರ್ಟಿಕಲ್ ಬಳಸ್ತೀರಿ. ಓಕೆ, ದ ಅಂತಕ್ಕಂಥ ಆರ್ಟಿಕಲ್ ಅನ್ನ ಬಳಸ್ತೀರಿ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ, ಪ್ರಿಪೋಸಿಷನ್ಸ್ ಕ್ವಶನ್ಸ್ಗಳು ಯಾವ ತರ ಇರ್ತಾವ ನೋಡ್ರಿ. ಪ್ರಿಪೋಸಿಷನ್ಸ್ ಕ್ವಶನ್ಸ್ಗಳು ಯಾವ ತರ? ಶಿ ಈಸ್ ಅಪ್ರೇಡ್ ಡ್ಯಾಶ್ ಡಾಗ್ಸ್. ಓಕೆ, ಇಲ್ಲಿ ಇರ್ತಕ್ಕಂಥ ಪ್ರಿಪೋಸಿಷನ್ ಅಂದ್ರೆ ಏನ್ರಿ? ಪ್ರಿಪೋಸಿಷನ್ ಅಂದ್ರ ದ ಬುಕ್ ಈಸ್, ಹಂಗ ಹೇಳ್ತೀನಿ ನೋಡ್ರಿ ನಿಮ್ಗೆ ತಿಳಿಸಿ. ದ ಬುಕ್ ಈಸ್ ಆನ್ ದ ಟೇಬಲ್. ದ ಬುಕ್ ಏನೈತ್ರಿ? ಆನ್ ದ ಟೇಬಲ್ ಐತಿ. ಇಲ್ಲಿ ದ ಬುಕ್ ಅಂತಕ್ಕಂಥದ್ದು ಏನ್ರಿ? ನೌನ್. ಓಕೆ, ಇದೇನ್ರಿ? ಇದು ನೌನ್. ಇದು ನೌನ್, ಅದು ನೌನ್. ಈ ಎರಡು ನೌನ್ಗಳಿಗೆ ಏನು ಸೂಚಿಸತೈತಿ? ರಿಲೇಶನ್ಶಿಪ್. ಏನ್ರಿ? ರಿಲೇಶನ್ಶಿಪ್ ಅನ್ನ ಸೂಚಿಸ್ತಕ್ಕಂಥ ಏನಂತ ಕರಿತೀವಿ ನಾವು? ಪ್ರಿಪೋಸಿಷನ್ ಅಂತ ಕರಿತೀವಿ. ಬುಕ್ ಎಲ್ಲೈತಿ? ಟೇಬಲ್ ಮ್ಯಾಲ ಐತಿ. ಮ್ಯಾಲ್ ಅಂತಕ್ಕಂಥದ್ದು ಏನ್ರಿ? ಸಂಬಂಧವನ್ನ ಸೂಚಿಸಕ್ಕದ, ಅದರ ಸ್ಥಿತಿಗತಿಯನ್ನ, ಅದರ ಪೊಸಿಷನ್ಗಳನ್ನ ತಿಳಿಸುವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅವುಗಳಿಗೆ ಪ್ರಿಪೋಸಿಷನ್ಸ್ಗಳಂತ ಹೇಳ್ತೀವಿ. ಹಂಗಿದ್ರೆ ಇಲ್ಲಿ ಏನಾಕೈತೆ ಆನ್ಸರ್ ಹೇಳಿ? ಶಿ ಈಸ್ ಅಪ್ರೇಡ್ ಡ್ಯಾಶ್ ಡಾಗ್ಸ್ ಅಂತ ಬಂದಾಗ ಯಾವಾಗಿರ್ಲಿ ತಿಳ್ಕೊಂಡ್ಬಿಡ್ರಿ, ಒಂದು ಫಿಕ್ಸ್ಡ್ ಪ್ರಿಪೋಸಿಷನ್ ಅಂತಕ್ಕಂಥ ಒಂದು ವಿಡಿಯೋ ನೆಕ್ಸ್ಟ್ ನಿಮ್ಮ ಕ್ಲಾಸಸ್ ಒಳಗೆ ಬರ್ತದ. ಫಿಕ್ಸ್ಡ್ ಪ್ರಿಪೋಸಿಷನ್. ಫಿಕ್ಸ್ಡ್ ಅಂದ್ರೆ ಅದ್ರ ಜೊತೆಗೆ ಅದ ಬರ್ತೈತಿ. ಈಗ ಅಫ್ರೇಡ್ ಐತಿ ಅಂದಾಗ ಇದ್ರ ಜೊತೆಗೆ ಏನ್ ಬರ್ತೈತ್ರಿ? ಕಂಪಲ್ಸರಿ ಆಫೋ ಬರ್ತೈತಿ. ಅಪ್ರೇಡ್ ಜೊತೆ ಏನ್ ಬರ್ತೈತ್ರಿ? ಆಫೋ ಬರ್ತೈತಿ. ಆಫ್ ಬಿಟ್ಟು ಬೇರೆ ಬರಕ್ ಸಾಧ್ಯ ಇಲ್ಲ. ಹಂಗಿತ್ತಾನೆ ಏನ್ ಬರ್ತೈತ್ರಿ? ನೋಡಿ, ಫಿಕ್ಸ್ಡ್ ಪ್ರಿಪೋಸಿಷನ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ. ಅಲ್ಲಿ ಕಂಪೋಸ್ಡ್ ಅಂತ ಬಂದಾಗ ಏನ್ ಬರ್ತದ? ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿ. ಕಂಪೋಸ್ಡ್ ಬಂದಾಗ ಏನ್ ಬರ್ತದ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಕ್ರೈಡ್ ಅಂತಕ್ಕಂಥದ್ದು ಬಂದಾಗ ಏನ್ ಬರ್ತದ? ಓಕೆ, ಇವುಗಳನ್ನೆಲ್ಲ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಹಿ ಈಸ್ ಕೆಪೇಬಲ್ ಡ್ಯಾಶ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್. ಅವಳು ಕೆಪೇಬಲ್ ಅಂತಕ್ಕಂಥದ್ದು ಬಂದಾಗ ಏನ್ ಬಳಸ್ತೀವಿ ನಾವಿಲ್ಲಿ? ಆಫ್ ಅಂತಕ್ಕಂಥದ್ದು ಬಳಸ್ತೇವೆ. ಇವು ನಿಮಗೆ ಫಿಕ್ಸ್ಡ್ ಪ್ರಿಪೋಸಿಷನ್ಸ್ ಒಳಗೆ ನೋಡಿದ್ರೆ, ಡೀಪ್ ಆಗಿ ನೋಡಿದ್ರೆ ಅರ್ಥ ಆಗ್ತಾವ. ಓಕೆ, ಡೀಪ್ ಆಗಿ ನೋಡಿದ್ರೆ 100% ಗೊತ್ತಾಗ್ತಾವ. ಅಗ್ರಿ ವಿತ್, ಐ ಆಮ್ ಅಗ್ರಿ ವಿತ್ ಹಿಸ್ ಒಪಿನಿಯನ್. ಅವನ ಜೊತೆಗೆ ಒಪ್ಪುತ್ತೇನೆ. ಅಗ್ರಿ ವಿತ್. ಅಗ್ರಿ ಅಂತ ಬಂದಾಗ ವಿತ್ತ ಬರ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ. ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಡ್ಯಾಶ್ 2018 ಅಂತಕ್ಕಂಥದ್ದು ಒಂದು ಕೊಟ್ಟಾಗ ಅಥವಾ 10 ಇಯರ್ಸ್ ಅಂತಕ್ಕಂಥದ್ದು ಬಂದಿತ್ತು ಅಂತ ತಿಳ್ಕೊ. ಲಾಸ್ಟ್ಗೆ 10 ಇಯರ್ಸ್ ಅಂತಕ್ಕಂಥದ್ದು ಬಂದಿತ್ತಂದ್ರ ಯಾವಾಗಿರ್ಲು ತಿಳ್ಕೊರಿ, ಇಲ್ಲಿ ಒಂದು ಎಕ್ಸಾಕ್ಟ್ ಏನೈತಿ? 2018 ಅಂತಕ್ಕಂಥ ಡೇಟ್ ಐತಿ. ಎಕ್ಸಾಕ್ಟ್ ಡೇಟ್ ಆರ್ ಇಯರ್ ಅಂತಕ್ಕಂಥದ್ದು ಐತಿ. ಹಂಗಿದ್ದಾಗ ಎಕ್ಸಾಕ್ಟ್ ಆಗಿ ಬಂದಾಗ ಏನ್ ಬಳಸ್ರಿ? ಸಿನ್ಸ್ ಬಳಸ್ರಿ. 10 ಇಯರ್ಸ್ ಅಂತಕ್ಕಂಥದ್ದು ಐತಿ.
ಯಾವ 10 ಇಯರ್ಸ್ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ಮನ್ನಿದು ಅವಾಗಿಂದು ಅದಕ್ಕೆ ಮೊದಲಿಂದು ಹಿಂಗೆ ಬಂದಾಗ ಏನು ಬಳಸ್ರಿ, ಫಾರ್ ಬಳಸ್ಬಿಡ್ರಿ, ನಿಮ್ಗೆ ಆನ್ಸರ್ ಗೊತ್ತಾಯ್ತು. ಎಕ್ಸಾಕ್ಟ್ ಅಂದಾಗ ಏನು ನೋಡ್ರಿ, 2018 ಅನ್ನೋದು ಏನೈತ್ರಿ, ಎಕ್ಸಾಕ್ಟ್ ಐತಿ. ಏನೈತಿ ಅದ, ಎಕ್ಸಾಕ್ಟ್ ಪರ್ಟಿಕ್ಯುಲರ್ ಐತಿ. ಏನೈತ್ರಿ, ಪರ್ಟಿಕ್ಯುಲರ್. ಹಿಂಗೆ ಪರ್ಟಿಕ್ಯುಲರ್ ಇದ್ದಾಗ ಇಲ್ಲಿ ಏನು ಬಳಸ್ಬೇಕ್ರಿ, ಸಿನ್ಸ್ ಅಂತಕ್ಕಂಥ ಪ್ರಿಪೋಸಿಷನ್ ಬಳಸ್ತೀರಿ. ಸಿನ್ಸ್ ಅನ್ನೋದು ಏನಾಕೈತಿ, ನಮ್ಮ ಆನ್ಸರ್ ಆಗ್ತದ. ಓಕೆ, ಎಸ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ಡಿವೈಡ್ ದ ಕೇಕ್ ಡ್ಯಾಶ್ 2 ಪಾರ್ಟ್ಸ್. 2 ಪಾರ್ಟ್ಸ್ ಅನ್ನ ಮಾಡುವಾಗ ಏನ್ ಬಳಸ್ತೀವಿ ಅಂದ್ರೆ, 2 ಪಾರ್ಟ್ಸ್ ಡಿವೈಡ್ ಅಂತಕ್ಕಂಥದ್ದು ಬಂತ ಇಂಟು ಕಂಪಲ್ಸರಿ ಏನಿರ್ತೈತ್ರಿ, ಇಂಟು ಅಂತಕ್ಕಂಥದ್ದು ಬಳಸ್ತೀವಿ. ಓಕೆ, ಬಿಟ್ವೀನ್ ಅಂತಕ್ಕಂಥದ್ದು ಬರಂಗಿಲ್ಲ. ದಿಸ್ ಈಸ್ ದ ಟಸಲ್ ಬಿಟ್ವೀನ್ ಹಿ ಅಂಡ್ ಮೀ. ನಮ್ಮಿಬ್ಬರ ನಡುವಿನ ಜಗಳ ಇದು. ಇಬ್ಬರ ನಡುವೆ ಬಂದಾಗ ಏನು ಬಳಸ್ತೀರಿ, ಬಿಟ್ವೀನ್ ಬಳಸ್ತೀರಿ. ಇಬ್ಬರ ನಡುವೆ ಬಂದಾಗ ಬಿಟ್ವೀನ್ ಬಳಸ್ತೀರಿ. 2ಕ್ಕಿಂತ ಹೆಚ್ಚು ಬಂದಾಗ ಏನು ಬಳಸ್ತೀರಿ, ಅಮಾಂಗ್ ಅಂತ. 2ಕ್ಕಿಂತ ಹೆಚ್ಚಿದಾಗ ಏನು ಬಳಸ್ತೀರಿ, ಅಮಾಂಗ್ ಅಂತ ಬಳಸ್ತೀರಿ. ಇನ್ನಂದ್ರೆ ಒಳಗಡೆ ಅಂತಕ್ಕಂಥದ್ದು ಬಳಸ್ತೀರಿ. ಬಟ್ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೇಕಂದ್ರೆ ಡಿವೈಡೆಡ್ ಇಂಟು ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ನೆಕ್ಸ್ಟ್, ಹಿ ಪ್ರೆಫರ್ಸ್ ಟೀ ಡ್ಯಾಶ್ ಕಾಫಿ. ಇಲ್ಲೇ ಟೀ ಅನ್ನೋದನ್ನ ಏನಂತ ತಗೊಳ್ಳೋಣ, ಎ ಅಂತಕ್ಕಂಥ ತಗೊಳ್ಳೋಣ. ಇದನ್ನೇನು ತಗೊಳ್ಳೋಣ, ಬಿ ಅಂತಕ್ಕಂಥದ್ದು. ಇವೆರಡು ಎ ಬಿ ಅಂತಕ್ಕಂಥವು ತಗೊಳ್ಳೋಣ. 2 ಎ ಬಿ ಅಂತಕ್ಕಂಥ ತಗೊಂಡಾಗ ಇಲ್ಲಿ ಪ್ರೆಫರ್ಸ್ ಅಂತಕ್ಕಂಥದ್ದು ಬಂದಾಗ ನೀವು ಏನು ಬಳಸ್ಬೇಕಂದ್ರೆ 2 ಬಳಸ್ಬೇಕು. ಓಕೆ, ಈ 2 ಆಪ್ಷನ್ಸ್ಗಳ ಜೊತೆ ನಡುವೆ ಪ್ರೆಫರ್ಸ್, ಹಿಂದೆ ಪ್ರೆಫರ್ಸ್ ಅಂತ ಬಂದಾಗ ಏನು ಬಳಸಬೇಕು, 2 ಬಳಸಬೇಕು. ಆಪ್ಷನ್ 2 ಇದ್ರೆ 2 ಅಂತಕ್ಕಂಥ ರೈಟ್ ಹಾಕಿ. ನಿಮಗೆ ಕನ್ಫ್ಯೂಸ್ ಮಾಡಕ್ಕೆ ಹೆಂಗೆ ಕೊಡ್ತಾನೆ, ಶಿ ಪ್ರೆಫರ್ಸ್ ಟೀ ದ್ಯಾನ್ ಕಾಫಿ ಅಂತ ಕೊಡ್ತಾನೆ. ಹಂಗಿದ್ದಾಗ ನೀವು ಇಲ್ಲಿ ದ್ಯಾನ್ ಅಂತಕ್ಕಂಥದ್ದು ರಾಂಗ್ ಆಗ್ತದೆ. ಅದರ ಬದಲಿ 2 ಅಂತಕ್ಕಂತಹ ಒಂದು ಪ್ರಿಪೋಸಿಷನ್ ಅನ್ನ ಏನು ಮಾಡಬೇಕು, ಬಳಸಬೇಕು. ಡನ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಸೇಮ್ ಇದೆ ಕ್ವಶನ್. ಓಕೆ, ನೆಕ್ಸ್ಟ್, ದ ಮ್ಯಾನೇಜರ್ ಈಸ್ ರೆಸ್ಪಾನ್ಸಿಬಲ್ ಡ್ಯಾಶ್ ದ ಲಾಸ್. ಯಾವಾಗಿರ್ಲೂ ರೆಸ್ಪಾನ್ಸಿಬಲ್ ಬಂದಾಗ ಇದರ ಜೊತೆ ಬರ್ತಕ್ಕಂತಹ ಒಂದು ಫಿಕ್ಸ್ಡ್ ಆಗಿರ್ತಕ್ಕಂತಹ ಪ್ರಿಪೋಸಿಷನ್ ಯಾವುದಂದ್ರೆ ಫಾರ್. ಓಕೆ, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಪ್ರಾಬ್ಲಮ್. ಯಾರು ಈ ಒಂದು ಸಮಸ್ಯೆಗೆ ನೀವು ಯಾರು ರೆಸ್ಪಾನ್ಸಿಬಲ್ ಆಗಿರ್ತೀರಾ, ಯಾರು ಜವಾಬ್ದಾರರಾಗಿರ್ತೀರಾ ಅಂದಾಗ ರೆಸ್ಪಾನ್ಸಿಬಲ್ ಜೊತೆ ಬರ್ತಕ್ಕಂತಹ ಒಂದೇ ಒಂದು ಪ್ರಿಪೋಸಿಷನ್ ಅಂದ್ರೆ ಫಾರ್. ಅಫ್ರೇಡ್ ಜೊತೆಗೆ ಆಫ್ ಬಂತು, ಕೆಪಬಲ್ ಜೊತೆ ಆಫ್ ಬಂತು, ಪ್ರೆಪರ್ ಬಂದಾಗ 2 ಬಳಸಿದ್ರಿ, 2018 ಎಕ್ಸಾಕ್ಟ್ ಡೇಟ್ ಬಂದಾಗ ಸಿನ್ಸ್ ಬಳಸಿದ್ರಿ. ಅದೇ ರೀತಿಯಾಗಿ ರೆಸ್ಪಾನ್ಸಿಬಲ್ ಬಂದಾಗ ಫಾರ್ ಬಳಸಿಬಿಡ್ರಿ, ಎಂದು ನಿಮ್ಮ ಆನ್ಸರ್ ತಪ್ಪಾಗೋದಿಲ್ಲ. ಹಂಗಿದ್ರ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ವಿಡಿಯೋಗೆ ಲೈಕ್ ಮಾಡಿ. ನೆಕ್ಸ್ಟ್, ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಕನ್ಫ್ಯೂಸ್ಡ್ ಕ್ವಶನ್. ಸಿಂಗ್ಯುಲರ್ ಅಂದ್ರೆ ಏನ್ರಿ, ಸಿಂಗ್ಯುಲರ್ ಅಂದ್ರೆ ಏಕವಚನ ಮತ್ತು ಬಹುವಚನದಲ್ಲಿ ಬರ್ತಕ್ಕಂತಹ ಕನ್ಫ್ಯೂಸ್ಡ್ ಪ್ರಶ್ನೆಗಳು ಯಾವುವು. ಏಕವಚನ ಬಹುವಚನ ಬಂದಾಗ ಕನ್ಫ್ಯೂಸ್ ಆಗ್ತಾವ ನಿಮಗೆ. ಫಾರ್ ಎಕ್ಸಾಂಪಲ್ ನೋಡಿ, ದ ಕೆಟಲ್ ಗ್ರೇಜಿಂಗ್ ಇನ್ ದ ಫೀಲ್ಡ್. ಗ್ರೇಜಿಂಗ್ ಅಂತ ಬಂದಾಗ ಮುಂದೆ ಹೆಲ್ಪಿಂಗ್ ವರ್ಬ್ ಕೇಳ್ಯಾರ. ಈ ಕೆಟಲ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಪ್ಲೂರಲ್ ಅಂತಕ್ಕಂಥದ್ದು ಕನ್ಫ್ಯೂಸ್ ಆಗಿದೆ. ಈ ಕೆಟಲ್ ಅನ್ನೋದು ಸಿಂಗ್ಯುಲರ್ ಪ್ಲೂರಲ್. ಸಿಂಗ್ಯುಲರ್ ಇದ್ರೆ ಹೆಲ್ಪಿಂಗ್ ವರ್ಬ್ ಬೇರೆ ಬರ್ತಾವ, ಪ್ಲೂರಲ್ ಇದ್ರೆ ಹೆಲ್ಪಿಂಗ್ ವರ್ಬ್ ಏನಾಕಾವ ಬೇರೆ ಬರ್ತಾವ. ಇವು ಬೇರೆ ಇವು ಬೇರೆ. ಈ ಕೆಟಲ್ ಅಂತಕ್ಕಂಥದ್ದು ಏನು ತಿಳ್ಕೊಂಡ್ಬಿಟ್ರಿ ಅಂದ್ರೆ, ಯಾವಾಗ ನಿಮಗೆ ಎಲ್ಲೇ ನೀವು ಕೆಟಲ್ ಅಂತಕ್ಕಂಥದ್ದು ನೋಡಿಬಿಟ್ರಿ ಅಂದ್ರೆ, ಇದನ್ನ ಪ್ಲೂರಲ್ ಅಂತ ತಿಳ್ಕೊರಿ. ಪ್ಲೂರಲ್ ಅಂದ್ರೆ ಏನ್ರಿ, ಬಹುವಚನ. ಇದು ಬಹುವಚನ ಆದಾಗ ಇಲ್ಲಿ ಬರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಯಾವ್ದು ಕರೆಕ್ಟ್ ಆಗಿರ್ತದೆ ಅಂದ್ರೆ, ವಾಸ್ ಅನ್ನೋದು ಸಿಂಗ್ಯುಲರ್, ಈ ಹ್ಯಾಸ್ ಅನ್ನೋದು ಸಿಂಗ್ಯುಲರ್, ವಾಸ್ ಅನ್ನೋದು ಸಿಂಗ್ಯುಲರ್, ಈಸ್ ಅನ್ನೋದು ಏನ್ರಿ ಸಿಂಗ್ಯುಲರ್. ಹಂಗಿದ್ದಾಗ ಒಂದು ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಯಾವ್ದೈತ್ರಿ ಇಲ್ಲಿ, ಆರ್ ಅಂತಕ್ಕಂಥದ್ದು. ಹಂಗಿದ್ರೆ ಇದೇನಕ್ಕೈತಿ, ನಮ್ಮ ಆನ್ಸರ್ ಆರ್ ಆಗ್ತದೆ. ಕ್ಯಾಟಲ್ ಅನ್ನೋದು ಯಾವಾಗಿರಲು ಕನ್ಸಿಡರ್ ಆಸ್ ಅ ಪ್ಲೂರಲ್ ಓನ್ಲಿ, ನಾಟ್ ಎನಿಥಿಂಗ್. ಪ್ಲೂರಲ್ ಅಂತ ಕನ್ಸಿಡರ್ ಮಾಡು. ಓಕೆ, ನೆಕ್ಸ್ಟ್, ದ ಮ್ಯಾಥಮೆಟಿಕ್ಸ್ ಡ್ಯಾಶ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಇಲ್ಲಿ ಎಸ್ ಇರೋದ್ರಿಂದ ಇದು ಪ್ಲೂರಲ್ ಅಂತ ತಿಳ್ಕೊಂಡ್ ಬಿಟ್ರೆ ಅದು ನಿಮ್ ತಪ್ಪು. ಪ್ಲೂರಲ್ ಆಕತ್ತಂದ್ರೆ ಅದೇನ ನಿಮ್ ತಪ್ಪು. ಏನ್ ಆಕೈತದ, ಸಿಂಗ್ಯುಲರ್ ಆಕೈತೆ. ಮ್ಯಾಥಮೆಟಿಕ್ಸ್ ಅನ್ನೋದೇನ್ರಿ ಸಬ್ಜೆಕ್ಟ್, ಅದು ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀರಿ, ಒಂದೇ ಸಬ್ಜೆಕ್ಟ್ ಇಲ್ರಿ. ಒಂದೇ ಸಬ್ಜೆಕ್ಟ್ ಅಂತ ಬಂದಾಗ ಏನಂತ ಕನ್ಸಿಡರ್ ಆಕೈತಿ, ಸಿಂಗ್ಯುಲರ್ ಅಂತ ಕನ್ಸಿಡರ್. ಸಿಂಗ್ಯುಲರ್ ಬಂದಾಗ ಹೆಲ್ಪಿಂಗ್ ವರ್ಬ್ ಯಾವ್ದ್ರಿ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ದಿಸ್ ಈಸ್ ದ ಹೆಲ್ಪಿಂಗ್. ಮ್ಯಾಥಮೆಟಿಕ್ಸ್ ಈಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್, ಒನ್ ಆಫ್ ದ ಬಾಯ್ಸ್ ಡ್ಯಾಶ್ ಅಬ್ಸೆಂಟ್ ಟುಡೇ. ಇಲ್ಲಿ ಬಾಯ್ಸ್ ಅಂತಕ್ಕಂಥದ್ದು ಏನೈತ್ರಿ, ಪ್ಲೂರಲ್ ಐತಿ. ಏನೈತ್ರಿ ಇಲ್ಲಿ ಬಾಯ್ಸ್ ಅಂತಕ್ಕಂಥದ್ದು ಪ್ಲೂರಲ್. ಸರ್ ಬಹುವಚನ ಐತ್ರಿ, ಬಹುವಚನದ ಹೆಲ್ಪಿಂಗ್ ವರ್ಬ್ ಏನ್ ಬರ್ತೈತ್ರಿ ಸರ್, ಆರ್ ಬರ್ತೈತಿ, ವರ್ ಬರ್ತೈತಿ, ಹಾವ್ ಬರ್ತೈತಿ. ಇದಂತಿ ಬರೋಂಗಿಲ್ ಬಿಡ್ರಿ ಸರ್ ಅಂತ ಹೇಳಿ. ಓಕೆ, ಬಟ್ ನೋಡ್ರಿ ಇಲ್ಲಿ ಪ್ಲೂರಲ್ ಇರ್ಬೋದು. ಇಲ್ಲಿ ರೂಲ್ಸ್ ಏನೈತ್ರಿ, 1 ಅಂತಕ್ಕಂಥದ್ದು. 1 ಆಫ್ ದ ಬಂದಾಗ ಮುಂದೆ ಏನು ಬರ್ತೈತಿ, ಪ್ಲೂರಲ್ ಬರ್ತೈತಿ. ಅದ್ರ ಮುಂದೆ ಏನು ಬರ್ಬೇಕಂದ್ರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಬರೀ.
ಯಾಕಂದ್ರೆ ಇದನ್ನ ಕನ್ಸಿಡರ್ ಮಾಡಬೇಕು. ಒನ್ ಆಫ್ ದ ಅಂದ್ರೆ ಏನ್ರಿ ಸಿಂಗ್ಯುಲರ್. ಒನ್ ಆಫ್ ದ ಅಂದ್ರೆ ಏನು ಸಿಂಗ್ಯುಲರ್ ಅಂತಕ್ಕಂಥದ್ದು. ಇಲ್ಲಿ ಸಿಂಗ್ಯುಲರ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ಯಾವ್ದು ಆನ್ಸರ್ ಯಾವ್ದಾಕೈತೆ ನಮ್ದು ದಿಸ್ ಈಸ್ ದ ಆನ್ಸರ್. ಒನ್ ಆಫ್ ದ ಬಾಯ್ಸ್ ಈಸ್ ಅಬ್ಸೆಂಟ್ ಟುಡೇ. ಇವತ್ತಿನ ಬಗ್ಗೆ ಮಾತಾಡತ್ತಾರ ಅಂದ್ರೆ ಎರಡು ತೆಗೆದುಗಿರತ್ತಾರ ಓವರ್ ಅಂತ ಬರಕ್ ಸಾಧ್ಯ ಇಲ್ಲ, ಫಾಸ್ಟ್. ಹೌದಾ? ಈ ತರನಾಗಿರ್ತಕ್ಕಂಥ ಕ್ವಶನ್ಸ್ ಬರ್ತಿರ್ತಾವ. ಯಾರು ಬೇಸಿಕ್ ಟೈಟ್ ಅದೇ ಎಂದು ತಪ್ಪಂಗಿಲ್ಲ, ಇಂಥ ಕ್ವಶನ್ಸ್ ಯಾವಾಗೂ ರಾಂಗ್ ಆಗಂಗಿಲ್ಲ. ಎಸ್, ನೆಕ್ಸ್ಟ್ ನೋಡ್ರಿ. ದ ಫೇರ್ ಆಫ್ ಶೂಸ್ ಡ್ಯಾಶ್ ಮಿಸ್ಸಿಂಗ್. ನಾವೇನ್ ಮಾಡಿಬಿಡ್ತೇವೆ ಅಂದ್ರೆ ನಾವು ಮಾಡೋ ಮೊದಲನೇ ತಪ್ಪಲ್ಲಿ ಶೂಸ್ ಅಂತಕ್ಕಂಥದ್ದು ಪ್ಲೂರಲ್ ಐತೆ ಸರ್ ಅಂತ ಹೇಳ್ಬಿಡ್ತೇವೆ. ನಾವು ಮಾಡೋ ಮೊದಲನೇ ಮಿಸ್ಟೇಕ ಇದ, ನಾವು ಮಾಡ್ತಕ್ಕಂಥ ಮೊದಲು ಮಿಸ್ಟೇಕ್ ಇದಾಗ್ತದ. ಹಂಗಿದ್ದಾಗ ನಾವೇನ್ ಮಾಡ್ಬೇಕಂದ್ರ ಆ ಫೇರ್ ಅಂತಕ್ಕಂಥದ್ದು ಏನ್ರಿ ಜೋಡಿ. ಫೇರ್ ಅನ್ನೋದೇನು ಜೋಡಿ. ಅವು ಶೂಸ್ ಅದಾವು ಏನದಾವು ಸೆಕೆಂಡರಿ, ಅಲ್ಲಿ ಇರ್ತಕ್ಕಂಥ ಜೋಡಿ ಕನ್ಸಿಡರ್ ಸಿಂಗಲ್. ಓಕೆ, ದ ಜೋಡಿ ಅಂತಕ್ಕಂಥದ್ದು ಏನ್ ಮಾಡ್ತೇವೆ ನಾವು ಸಿಂಗಲ್ ಆಗಿ ಕನ್ಸಿಡರ್ ಮಾಡ್ತೇವಿ. ಓಕೆ, ಈಗ ಪ್ಲೆಂಟಿ ಆಫ್ ಇನ್ಫಾರ್ಮೇಶನ್ ಅವೈಲೇಬಲ್ ಇನ್ ದ ಪ್ಲೆಂಟಿ ಇನ್ಫಾರ್ಮೇಶನ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಅವೈಲೇಬಲ್ ಡ್ಯಾಶ್ ಅವೈಲೇಬಲ್ ಇನ್ ದ ದಟ್ ಆಫೀಸ್ ಅಂದಾಗ ಅಲ್ಲಿ ಇನ್ಫಾರ್ಮೇಶನ್ ಕನ್ಸಿಡರ್ ಮಾಡ್ತೀವಿ ಹೊರತು ಎನಿಮಲ್ಸು ಮತ್ತು ಅದನ್ನು ಮಾಡಂಗಿಲ್ಲ. ಫಸ್ಟ್ ಸಬ್ಜೆಕ್ಟ್ ಯಾವ್ದೈತಿ, ಫಸ್ಟ್ ಸಬ್ಜೆಕ್ಟ್ ಫೇರ್ ಅಂತಕ್ಕಂಥದ್ದು. ಫೇರ್ ಅನ್ನೋದು ಪ್ಲೂರಲ್, ಬಟ್ ಇದು ಕನ್ಸಿಡರ್ ಆಗೋದು ಹೆಂಗ ಸಿಂಗ್ಯುಲರ್. ಹಂಗಿದ್ರೆ ಆನ್ಸರ್ ಏನಾಕೈತ್ರಿ ಈಸ್ ಅಂತಕ್ಕಂಥ ಆನ್ಸರ್. ಓಕೆ, ಈಸ್ ಅಂತಕ್ಕಂಥದ್ದು ಏನಾಕದ ಆನ್ಸರ್ ಆಗ್ತದ. ನೆಕ್ಸ್ಟ್ ಕ್ವಶನ್. ಈಚ್ ಆಫ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಗಿವನ್ ಅ ಸರ್ಟಿಫಿಕೇಟ್. ಈಚ್ ಆಫ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಗಿವನ್ ಅ ಸರ್ಟಿಫಿಕೇಟ್. ಇಲ್ಲೇ ಸ್ಟೂಡೆಂಟ್ಸ್ ಅಂತಕ್ಕಂಥ ಪ್ಲೂರಲ್ ಐತಿ. ಹಂಗಿದ್ದಾಗ ಇಲ್ಲಿ ಏನಂತ ಹೇಳ್ತಾನೆ, ಈಚ್ ಅನ್ನೋದು ಏನ್ರಿ ಸಿಂಗ್ಯುಲರ್. ಈಚ್ ಅನ್ನೋದು ಏನ್ರಿ ಸಿಂಗ್ಯುಲರ್, ಏಕವಚನ. ಈಚ್ ಅನ್ನೋದು ಏನ್ರಿ ಏಕವಚನ ಆಗಿರೋದ್ರಿಂದ ಇಲ್ಲಿ ಕನ್ಸಿಡರ್ ಆಗ್ತಕ್ಕಂಥದ್ದು ಯಾವ್ದಂದ್ರ ಯಾವ್ದಿರ್ಬೋದು ಹೇಳ್ರಿ. ಇದು ಬಹುವಚನ. ವಾಸ್ ಈಸ್ ಏಕವಚನ, ಸಿಂಗ್ಯುಲರ್. ಓಕೆ, ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಅಲ್ಲಿ ಏನ್ ಮಾಡ್ತೀವಿ ಬಳಸ್ತೀವಿ. ನೆಕ್ಸ್ಟ್ ಕ್ವಶನ್. ಇಲ್ಲಿಗೆ ಮುಗಿತವ್ರಿ ಕ್ವಶನ್ಸ. ಅದೇ ರೀತಿಯಾಗಿ ನೋಡ್ರಿ, ಯಾವಾಗಿರ್ಲು ಒಂದು ಪ್ರಿಪರೇಷನ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಏನ್ರಿ ಪ್ರಿಪರೇಷನ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಒಂದು ಯಾವುದೋ ಗೌರ್ಮೆಂಟ್ ಜಾಬ್ ಏಮ್ ಅನ್ನ ತಗೊಂಡಾಗ ನಮ್ದು ಏನಿರ್ತದ, ಗೌರ್ಮೆಂಟ್ ಜಾಬ್ ಅನ್ನೋದು ಒಂದು ಏಮ್ ಇದ್ದಾಗ ಅಥವಾ ಗೋಲ್ ಇದ್ದಾಗ ನಮಗೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಿಪರೇಷನ್ ಏನಾಗ್ತದ ಮುಖ್ಯವಾಗಿ ನಾವು ತಗೊಳ್ಳೇಬೇಕಾಗ್ತದೆ. ನೀವು ಎಷ್ಟೋ ಅದೇ ಶಾನೆ ಅದೇರ ಅಂದ್ರೂ ಅದಕ್ಕೊಂದು ಏನೋ ಒಂದು ಗೈಡೆನ್ಸ್ ಅನ್ನೋದು ಬೇಕಾಗ್ತದೆ. ಹಂಗಿತ್ತಂದ್ರೆ ಯಾರ್ಯಾರು ಏನೇನು ಎಕ್ಸಾಮ್ಗಳಿಗೆ ಟ್ರೈ ಮಾಡತ್ತೀರಿ, ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಕರ್ನಾಟಕ ಕೋಚಿಂಗ್ ಸೆಂಟರ್ ಹಾಗೂ ಶಿವನೇರಿ ಕೋಚಿಂಗ್ ಸೆಂಟರು ಬೆಳಗಾವಿಗೆ ಬರ್ರಿ. ಅದೇ ರೀತಿಯಾಗಿ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿರಿ. ಬೆಳಗಾವಿ ಕೋಚಿಂಗ್ ಅಂತಕ್ಕಂತಹ ಒಂದು ಇನ್ಸ್ಟಾಗ್ರಾಮ್ ID ಕೂಡ ಇದೆ, ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಬಂದು ದಯವಿಟ್ಟು ಏನು ಮಾಡಿರಿ, ಎನ್ಕ್ವೈರಿ ಮಾಡಿರಿ. ಇಷ್ಟ ಆದರೆ ಏನು ಮಾಡಿರಿ, ಕ್ಲಾಸಿಗೆ ಜಾಯಿನ್ ಆಗ್ರಿ. ಓಕೆ, ನಾವು ಯಾರಿಗೂ ಫೋರ್ಸ್ ಮಾಡೋದಿಲ್ಲ, ಕಲಿಯೋರಿಗೆ ಸದಾ ಅವಕಾಶವನ್ನು ಕೊಡ್ತಾ ಇರ್ತೀವಿ. ಯಾರು ನಿಮ್ಮ ಒಂದು ವಿದ್ಯೆಯನ್ನು ಏನು ಮಾಡಿರಿ ದುರುಪಯೋಗ ಪಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಬಳಸ್ಕೊಳ್ಳಿ, ನಿಮ್ಮ ಜೀವನವನ್ನು ಉಜ್ವಲವಾಗಿ ಮಾಡ್ಕೊಳ್ರಿ. ವೆಲ್ಫೇರ್ ಲೈಫನ್ನು ಏನು ಮಾಡಿರಿ ಸೃಷ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್, ಇಂಗ್ಲಿಷ್ ಮೆಂಟರ್. ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್.